ಮೈ ಸೆಕೆಂಡ್ ವಿಡಿಯೋ. ಸೊ ಈಗ 1 ತಾರೀಕು ಆಗಸ್ಟ್ 1 ತಾರೀಕು ಒಂದು ವಿಡಿಯೋ ಬರ್ತಾ ಇದೆ. ಸೊ ಇದೇ ಬಗ್ಗೆ ವಿಡಿಯೋ ಬರ್ತಿರೋದು. ಸೊ ನಮ್ಮ ವೀಡಿಯೋಸನ್ನು ಎಷ್ಟೊತ್ತಿಗೆ ಅಪ್ಲೋಡ್ ಮಾಡಬೇಕು ಅಂತ ತುಂಬ ಜನರ ಡೌಟ್. ಸೊ ನಾನು ಹೇಳೋದಾದರೆ ನಿಮಗೆ ಬೆಳಗ್ಗೆ 5 ಗಂಟೆಗೆ ಅಪ್ಲೋಡ್ ಮಾಡಿದರೆ ಯೂಸ್ ಬರುತ್ತೆ, ಗ್ಯಾರಂಟಿ ಬರುತ್ತೆ. 4 ಗಂಟೆ ನಿಮಗೆ ಜನಗಳೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾರೆ, ಒಪ್ಕೊಳ್ತೀನಿ, ಲೈವ್ ವೀಡಿಯೋ ಮಾಡ್ಬೋದು, ಅಪ್ಲೋಡ್ ಮಾಡ್ಬೋದು, ಅಷ್ಟೇನು ಯೂಸ್ ಬರಲ್ಲ. ಬೆಳಗ್ಗೆ ಬೇಗ ಅಪ್ಲೋಡ್ ಮಾಡಿದ್ರೆ 6ರಿಂದ 9 ಗಂಟೆ ಜನರೆಲ್ಲ ಫ್ರೀ ಇರ್ತಾರೆ. ಬೆಳಗ್ಗೆ ಬೇಗ ಎದ್ದಿರ್ತಾರೆ, ಕಾಫಿ ಕುಡಿತಿರ್ತಾರೆ, ಟಿಫಿನ್ ತಿಂತಿರ್ತಾರೆ, ಎಲ್ಲ ಕೆಲಸಕ್ಕೆಲ್ಲ ಹೋಗೋರೆಲ್ಲ ಇರ್ತಾರೆ ಆ ಟೈಮಲ್ಲಿ. ಅವಾಗ ಮಾಡಿದರೆ ಮೊಬೈಲ್ ನೋಡೋರು ಇರ್ತಾರೆ, ಆ ಟೈಮಲ್ಲಿ ಮೊಬೈಲ್ ನೋಡ್ತಾ ಇರ್ತಾರೆ ತುಂಬ ಜನ. ಅವಾಗ ವ್ಯೂಸ್ ಬರುತ್ತೆ, ನಿಮಗೆ ಜನ ವಾಚ್ ಮಾಡ್ತಾರೆ. ಸೊ ಆ ಥರ ಇರಬೇಕಾದ್ರೆ ನೀವು ಬೆಳಗ್ಗೆ ಹಾಕೋದು ಒಳ್ಳೆಯದು. ನನ್ನ ಲೆಕ್ಕದಲ್ಲಿ 5 ಗಂಟೆಯಿಂದ 6 ಗಂಟೆ ಒಳಗಡೆ ಹಾಕ್ಬೇಕು. 5ರಿಂದ 6 ಗಂಟೆ ಅಷ್ಟರೊಳಗಡೆ. ಸಂಜೆ 4ರಿಂದ 6 ಗಂಟೆ ಸಂಜೆ ವಿಡಿಯೋ ಹಾಕ್ತಿರಾದ್ರೆ 4ರಿಂದ 6 ಗಂಟೆ ಒಳಗಡೆ ಸಂಜೆ ವಿಡಿಯೋ ಅಪ್ಲೋಡ್ ಮಾಡಿ. ನಾನಂತೂ ಬೆಳಗೊಂದು ವಿಡಿಯೋ, ಸಂಜೆ ಒಂದು ವಿಡಿಯೋ, ಕೆಲವೊಂದು ಸತಿ ಬೆಳಗ್ಗೆ 2 ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಸಂಜೆ ಒಂದು ವಿಡಿಯೋ, ಹಾಗೆ ಮಾಡ್ತೀನಿ ಅಪ್ಲೋಡ್. ಸೊ ನನ್ನ ಟೈಮಿಂಗ್ಸ್ ಅಂತೂ ನಾನು 5ರಿಂದ 6 ಗಂಟೆ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ, ಸಂಜೆ 4ರಿಂದ 6 ಗಂಟೆ ಒಳಗಡೆ ಸಂಜೆ ಒಂದು ವೀಡಿಯೋ ಮಾಡ್ತೀನಿ. ಆ ಥರ ಮಾಡ್ತೀನಿ ಅಪ್ಲಿಕೇಶನ್. ಸೊ ಎಲ್ಲರೂ ಕೂಡ ವಾಚ್ ಮಾಡಿ. ಒಂದೊಂದು ನನ್ನ ಲೆಕ್ಕದಲ್ಲಿ ನಾನು ಬೆಳಗೊಂದು ವೀಡಿಯೋ ಅಪ್ಲೋಡ್ ಮಾಡೋದು, ಸಂಜೆ ಒಂದು ವೀಡಿಯೋ ಅಪ್ಲೋಡ್ ಮಾಡೋದು. ಬೆಳಗ್ಗೆ ಬೇಗ 5 ಗಂಟೆ 4 ಗಂಟೆ ಅಪ್ಲೋಡ್ ಮಾಡಿದ್ರೆ ಸಂಜೆ 4ರಿಂದ 6 ಗಂಟೆ ಒಳಗಡೆ ವೀಡಿಯೋ ಅಪ್ಲೋಡ್ ಮಾಡಿಬಿಡ್ತೀನಿ. ನಾನು 4:15 4:45 ಆ ಟೈಮಲ್ಲಿ ವೀಡಿಯೋಸ್ ಅಪ್ಲೋಡ್ ಆಗುತ್ತೆ ನಾನು 2ನೇ ವೀಡಿಯೋ. ಸೊ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರೋದು ಬೆಳಗ್ಗೆ ಟೈಮಿಂಗ್ಸ್ 5ರಿಂದ 6 ಗಂಟೆ ಒಳಗೆ ಮಾಡಿ, ಹಾಗೆ ಸಂಜೆ 4ರಿಂದ 6 ಗಂಟೆ ಒಳಗೆ ವೀಡಿಯೋ ಅಪ್ಲೋಡ್ ಮಾಡಿದರೆ ಗ್ಯಾರಂಟಿ ಜನ ವ್ಯೂಸ್ ಬರುತ್ತೆ. ಪ್ರತಿದಿನ ಆ ಥರ ಮಾಡ್ತಾ ಹೋಗಿ ವ್ಯೂಸ್ ಬಂದೇ ಬರುತ್ತೆ. ವೀಡಿಯೋಗೂ ಟೈಮಿಂಗ್ಸ್ ಇದೆ ಅಪ್ಲೋಡ್ ಮಾಡೋಕ್ಕೆ. ಒಟ್ಟಾರೆ ಟೈಮ್ ಅಪ್ಲೋಡ್ ಮಾಡಿದ್ರೆ ವ್ಯೂಸ್ ಬರೋದು ನಿಮಗೆ. ಯಾಕಂದರೆ ಆ ಟೈಮ್ ಯಾರು ನೋಡೋರಿರ್ತಾರೆ ವೀಡಿಯೋನ, ಎಲ್ಲ ಜನರು ಕೆಲಸಕ್ಕೆ ಹೋಗ್ತಾರೆ, ಅವ್ರು ಬ್ಯುಸಿ ಇರ್ತಾರೆ, ಯಾರು ನೋಡೋರಿರೋದಿಲ್ಲ. ಮನೇಲಿ ಕೆಲಸ ಮಾಡೋರು ಕೂಡ ಪಾಪ ಅಡಿಗೆ ಎಲ್ಲ ಬ್ಯುಸಿ ಇರ್ತಾರೆ, ಯಾರು ನೋಡೋಕ್ಕೆ ಪುರ್ಸೋದೇ ಇರೋಲ್ಲ. ಪುರ್ಸೋದೇ ಟೈಮನ್ನು ಸಂಜೆ 4 ಗಂಟೆ ಮೇಲೆ ಎಲ್ಲರೂ ಕೂಡ. ಮತ್ತು ಬೆಳಗ್ಗೆ 6 ಗಂಟೆ ಟೈಮಲ್ಲೆಲ್ಲ ಬೆಳಗ್ಗೆ ಯಾರು ಜಾಬಿಗೆಲ್ಲ ಹೋಗ್ತಾರೆ, ಟಿಫಿನ್ ಮಾಡೋರೆಲ್ಲ ಮೊಬೈಲ್ ನೋಡ್ಕೊಂಡು ಮಾಡ್ತಾರೆ ಟಿಫಿನ್ ಎಲ್ಲ, ಅಡಿಗೆ. ಆ ಟೈಮಲ್ಲಿ ವೀಡಿಯೋಸ್ ವಾಚ್ ಮಾಡ್ತಾರೆ. ಆ ಥರ ಮಾಡಿದ್ರೆ ಮಾತ್ರ ವ್ಯೂಸ್ ಜಾಸ್ತಿ ಬರೋದು. ಎಲ್ಲ ವ್ಯೂಸ್ ಬರೋದು ಕಡಿಮೆ, ಅಷ್ಟು ಬರಬೇಕು. ಆಮೇಲೆ ಕ್ಲಾರಿಟಿ ಕರೆಕ್ಟ್ ಆಗಬೇಕು, ವೀಡಿಯೋಸ್ ಕ್ಲಾರಿಟಿ ಅದು ಮೇನ್. ನೀವು ಎಷ್ಟು ಫೇಸ್ಟಾಗಿ ವೀಡಿಯೋ ಮಾಡ್ತೀರಾ ಅದು ಕ್ಲಾರಿಟಿ ಬೇಕಾಗುತ್ತೆ. ವೀಡಿಯೋ ಕ್ಲಾರಿಟಿ ಇದ್ದರೆ ಮಾತ್ರ ವೀಡಿಯೋ ಯೂಸ್ ಆಗೋದು, ಇಲ್ಲಾಂದರೆ ಬರಿಯಾಗಿ ವೀಡಿಯೋ ಮಾಡ್ತಾ ಹೋದರೆ ಕ್ಲಾರಿಟಿ ಬರೋದಿಲ್ಲ. ಸೊ ಇಷ್ಟು ನಮ್ಮ ಟಾಪಿಕಲ್ಲಿ ಬರ್ತಾ ಇದೆ. ಸೊ ನಾವು ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತಾ ಇದ್ದೀವಿ ಗೈಸ್. ಅಲ್ಲಿವರೆಗೂ ಬಾಯ್ ಬಾಯ್.